ಸುಖವಾಗಿರಬೇಕಾದರೆ ಕೊಟ್ಟು ತೆಗೆದುಕೊಳ್ಳಬೇಕು. ಸಾಧ್ಯವಾದಷ್ಟು ಹೆಚ್ಚನ್ನು ಕೊಟ್ಟು ಸಾಧ್ಯವಾದಷ್ಟು ಕಡಿಮೆಯನ್ನು ಸ್ವೀಕರಿಸುವುದೇ ಆನಂದದ ಮೂಲ. ಎಲ್ಲಿ ನಾವು ಕೊಡುವಾಗ ಗುಣಗಾಡುವೆವೋ, ವಿಧಿ ಇಲ್ಲದೆ ಬಂದಾಗ ಸಾಧ್ಯವಾದಷ್ಟು ಕಡಿಮೆ ಕೊಡುವೆವೋ, ಅದಕ್ಕಿಂತ ಹೆಚ್ಚನ್ನು ನಿರೀಕ್ಷಿಸುವೆವೋ, ಆಗ ನಮಗೆ ದುಃಖ ತಪ್ಪಿದ್ದಲ್ಲ. ನೀನು ಏನು ಕೆಲಸ ಮಾಡುತ್ತೀಯೋ, ಏನು ಊಟ ಮಾಡುತ್ತೀಯೋ, ಯಾವ ಯಜ್ಞವನ್ನು ಮಾಡುತ್ತೀಯೋ, ಯಾವ ದಾನವನ್ನು ಮಾಡುತ್ತೀಯೋ, ಯಾವ ತಪಸ್ಸನ್ನು ಮಾಡುತ್ತೀಯೋ ಅದನ್ನೆಲ್ಲ ನನಗೆ ಅರ್ಪಣೆ ಮಾಡು ಎನ್ನುವನು ಶ್ರೀಕೃಷ್ಣ ಪರಮಾತ್ಮ. ಈ ಅರ್ಪಿತ ಭಾವವನ್ನೇ ಯಜ್ಞವೆಂದು ಹೇಳುವುದು. ಸೃಷ್ಟಿ ನಿಂತಿರುವುದೇ ಈ ಯಜ್ಞದ ಆಧಾರದ ಮೇಲೆ.